ಅವ್ರು ಮಾತನಾಡುವಾಗ ಬಾಯಿ ಮುಚ್ಕೊಂಡಿರ್ಬೇಕು ಹೀಗಂತ ಬಿಗ್ ಬಾಸ್ ರಕ್ಷಿತಾ ಯಾರು ಹೇಳಿದ್ರು, ಏನ್ ಕತೆ ಇದು, ಬನ್ನಿ ನೋಡೋಣ. ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ನಡೆದಿದೆ. ರಕ್ಷಿತಾ ಶೆಟ್ಟಿ ಫಸ್ಟ್ ರನ್ನರ್ ಅಪ್ ಆಗಿ ಗೆದ್ದು ಬಂದಿದ್ದಾರೆ. ಹೀಗಿರುವ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಹಲವಾರು ಸಂದರ್ಶನಗಳನ್ನ ಕೊಡ್ತಾ ಇದ್ದಾರೆ. ವೀಕೆಂಡ್ ನಲ್ಲಿ ಡಲ್ ಆಗ್ತಾ ಇದ್ರು, ಯಾಕೆ ಎಂದು ಕೇಳಲಾಗಿರುವ ಪ್ರಶ್ನೆಗೆ ಇದರ ಬಗ್ಗೆ ರಕ್ಷಿತಾ ಮಾತನಾಡಿದ್ದಾರೆ. ವೀಕೆಂಡ್ ನಲ್ಲಿ ಸೈಲೆಂಟ್ ಆಗಿರೋದು ಯಾಕೆ ಅಂದ್ರೆ ಜೋಶ್ ನಲ್ಲೇ ಇರ್ತೇನೆ ಸರ್, ಮುಂದೆ ಬಂದಾಗ ನಾವು ಎಷ್ಟೇ ಕಾನ್ಫಿಡೆನ್ಸ್ ನಲ್ಲಿ ಇದ್ರೂ ಕೂಡ ಆ ಸಮಯಕ್ಕೆ ಕಾನ್ಫಿಡೆನ್ಸ್ ಬೇಡ ನಂಗೆ. ಅಲ್ಲಿ ನಾನು ಕೂರೋದು ನಾನು ಮಾತನಾಡೋಕಲ್ಲ, ಅವ್ರು ಹೇಳೋದು ಕೇಳಬೇಕು. ನಾನು ಬೇಡ ಮಾತನಾಡೋದು, 7 days ಮಾತನಾಡಿರೋದು ಜಾಸ್ತಿ ಇರ್ಲಿಲ್ವಾ, ಅಷ್ಟು ಸಾಕಲ್ವಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ನಾನು ಬೇಡ ಮಾತನಾಡೋದು, 7 days ನಾವು ಮಾತನಾಡಿ ಇರ್ತೀವಲ್ವಾ, ಅಷ್ಟು ಸಾಕಲ್ವಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ಆ ಟೈಮ್ ನಲ್ಲಿ ನಾನೇ ಮಾತನಾಡಿದ್ರೆ ಸುದೀಪ್ ಸರ್ ಹೇಳಿದ್ ಹೇಗ್ ಕೇಳೋದು, ಏನ್ ಮಾಡಬೇಕು ಅಂತ ನನ್ಗೆ ಹೇಗ್ ಗೊತ್ತಾಗೋದು? ಒಂದು ರೆಸ್ಪೆಕ್ಟ್ ಇರುತ್ತೆ. ಸರ್ ಇವತ್ತು ಮಾತನಾಡ್ತಾರೆ, ಅವ್ರಿಗೆ ಮಾತನಾಡಲು ಬಿಡಿ, ತುಂಬಾ ಯೂಸ್ ಆಗತ್ತೆ ನಮ್ಮ ಜರ್ನಿಗೆ. ಅವರು ಇಂಡೈರೆಕ್ಟ್ ಆಗಿ ಮೆಸೇಜ್ ಕೊಡ್ತಾರೆ, ಆ ಮೆಸೇಜ್ ಗೊತ್ತಾಗ್ಬೇಕಂದ್ರೆ ನಾವು ಬಾಯಿ ಮುಚ್ಕೊಂಡಿರ್ಬೇಕು. ಅವ್ರು ಮಾತನಾಡ್ತಾರೆ, ಜಸ್ಟ್ ಕೋಪರೇಟ್ ಮಾಡಬೇಕು ಅಷ್ಟೇ ಎಂದಿದ್ದಾರೆ. ಸೀಸನ್ ಮುಗಿದ್ರು ಚರ್ಚೆ, ಸಂಭ್ರಮ ಮತ್ತು ಸ್ವಾಗತ ಇನ್ನು ಮುಂದುವರಿಯುತ್ತಲೇ ಇದೆ. ಬಿಗ್ ಬಾಸ್ ಬಳಿಕ ಇದೀಗ ಮೊದಲ ಬಾರಿಗೆ ರಕ್ಷಿತಾ ಶೆಟ್ಟಿ ತಮ್ಮ ಹುಟ್ಟೂರು ಉಡುಪಿಗೆ ಆಗಮಿಸಿದ್ದಾರೆ. ಈ ಸೀಸನ್ ನ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇದ್ದ ಮತ್ತೊಂದು ಹೆಸರು ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಮನೆಯಲ್ಲಿ ಪಟಾಕಿ ಪೋರಿ ಅಂತ ಫೇಮಸ್ ಆಗಿದ್ದ ರಕ್ಷಿತಾ ಮಾತು, ಪರ್ಸನಾಲಿಟಿ, ಟಾಸ್ಕ್ ಪರ್ಫಾರ್ಮೆನ್ಸ್ ಮನೆ ಹೊರಗಿನ ಪ್ರೇಕ್ಷಕರಿಗೆ ಬಲು ಇಷ್ಟ ಆಗಿತ್ತು. ಹಾಗೆಯೇ ನೇರ ಮಾತು, ನಗು ಎಲ್ಲರನ್ನ ಸೆಳೆದಿತ್ತು. ಬಿಗ್ ಬಾಸ್ ಫಿನಾಲಿಯ ನಂತರ ಮೊದಲ ಬಾರಿಗೆ ಹುಟ್ಟೂರು ಉಡುಪಿಗೆ ಬಂದ ರಕ್ಷಿತಾಗೆ ಭವ್ಯ ಸ್ವಾಗತ ಸಿಕ್ತು. ಹೆಜಮಾಡಿ ಟೋಲ್ ಬಳಿ ನೂರಾರು ಜನ ಅಭಿಮಾನಿಗಳು ಕೂಡಿಕೊಂಡು ರಕ್ಷಿತಾ ಅವರಿಗೆ ಅದ್ದೂರಿ ಸ್ವಾಗತ ನೀಡಿದ್ರು. ತೆರೆದ ವಾಹನದಲ್ಲಿ ರಕ್ಷಿತಾ ಅವರನ್ನ ಕರೆದುಕೊಂಡು ಮೆರವಣಿಗೆ ಸಾಗಿ ಬಂದಿದೆ. ಮಂಗಳೂರು ಉಡುಪಿ ಜಿಲ್ಲೆ ಗಡಿಭಾಗದ ಹೆಜ್ಮಾಡಿ ಟೋಲ್ನಿಂದ ಪಡುಬಿದ್ರಿ ಪೇಟೆ ತನಕ ಮೆರವಣಿಗೆ ಸಾಗಿದ್ದು, ಜನರ ಕೂಗಾಟ, ಚಪ್ಪಾಳೆ, ಪ್ರೀತಿ ಕಂಡು ರಕ್ಷಿತಾ ಖುಷಿಯಾಗಿದ್ದಾರೆ. ಮೀನಂದ್ರೆ ರಕ್ಷಿತಾಗೆ ತುಂಬಾ ಇಷ್ಟ. ಈ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಹೇಳ್ತಲೇ ಇದ್ರು. ಹೀಗಾಗಿ ರಕ್ಷಿತಾಗೆ ಅಭಿಮಾನಿಗಳು ಮೀನನ್ನ ಗಿಫ್ಟ್ ಆಗಿ ನೀಡಿದ್ರು. ರಕ್ಷಿತಾ ಕೈಯಲ್ಲಿ ಮೀನು ಹಿಡಿದು ಸಂಭ್ರಮಿಸಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ಫಸ್ಟ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಅವರು ಕಪ್ ಗೆಲ್ದೆ ಹೋದ್ರು ಕೈ ತುಂಬಾ ಹಣ ಮಾಡಿಕೊಂಡಿದ್ದಾರೆ. ಪಟಾಕಿ ರಕ್ಷಿತಾ ಅವರಿಗೆ ಜಾರ್ ಆಪ್ ಕಡೆಯಿಂದ 5 ಲಕ್ಷ ರೂಪಾಯಿ ಮತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ ಕಡೆಯಿಂದ ಬರೋಬ್ಬರಿ 20 ಲಕ್ಷ ಬಹುಮಾನ ಬಂದಿದೆ.